ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಕ್ಸ್ಪ್ಲೋರ್ ದುಬೈ ವಿತ್ ಸಹನಾ ಯತೀಶ್. ಮೊದಲಿಗೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ಗಣೇಶ ಹಬ್ಬ ಅಲ್ವಾ, ಅದಕ್ಕೆ ಟೆಂಪಲ್ಗೆ ಹೋಗೋಣ ಅಂತ ಎಲ್ಲರೂ ಹೊರಟಿದ್ದೀವಿ. ಬನ್ನಿ ಹೋಗೋಣ. ಸ್ಟಾರ್ಟಿಂಗಲ್ಲಿ ಎಂಟರ್ ಆದ ತಕ್ಷಣವೇ ಈ ರೀತಿ ಶಾಪ್ ಸಿಗುತ್ತೆ. ಇಲ್ಲಿ ಎಲ್ಲ ಪೂಜೆ ಐಟಮ್ಸೂ ಸಿಗುತ್ತೆ. ಪೂಜೆಗೆ ಹೋಗೋಕ್ಕೂ ಮೊದಲೇ ಬೇಕಾಗಿರೋದನ್ನೆಲ್ಲ ಇಲ್ಲೇ ಬೈ ಮಾಡ್ಕೊಂಡ್ಬಿಡ್ಬೋದು. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ನೀವು, ಗೌರಿ ಗಣೇಶ ಎಲ್ಲ ಇಟ್ಟಿದ್ದಾರೆ. ಗೌರಿ ಗಣೇಶ ಹಬ್ಬ ಅಲ್ವಾ, ಹಾಗಾಗಿ ಸೊ ಎಷ್ಟು ಮುದ್ದಾಗಿದೆ ಅಂತ ನೋಡ್ತಿದ್ರೆ ನೋಡ್ತಾನೇ ಇರೋಣ ಅಂತ ಅನ್ನಿಸ್ತಿತ್ತು. ಆ್ಯಂಡ್ ಹಂಗೆ ಶಾಪ್ ಒಳಗೆ ಹೋದ್ರೂ ಅಷ್ಟೇ ಗೌರಿ ಗಣೇಶ ಎಲ್ಲ ಅಲ್ಲೂ ಇಟ್ಟಿದ್ರು. ಎಲ್ಲ ಆದರೆ ತುಂಬ ಚಿಕ್ಕದು, ಇಂಡಿಯಾದಲ್ಲೆಲ್ಲ ದೊಡ್ಡದೆಲ್ಲ ಸಿಗುತ್ತಲ್ಲ, ಆ ಥರ ಇರಲಿಲ್ಲ, ಎಲ್ಲ ಪುಟ್ಟದಿತ್ತು. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು, ಹಿಂದೂ ಪೂಜೆಗೆ ಬೇಕಾಗಿರೋ ಪ್ರತಿಯೊಂದು ಐಟಮ್ಸೂ ಈ ಶಾಪ್ ಒಳಗಡೆ ಸಿಕ್ಬಿಡುತ್ತೆ. ಇನ್ನು ನಾವು ಪೂಜೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತಗೊಂಡು ಸ್ಲಿಪ್ಪರ್ ಬಿಟ್ಟು ಹ್ಯಾಂಡ್ ವಾಶ್ ಮಾಡಿ ಟೆಂಪಲ್ ಒಳಗೆ ಹೊರಟ್ವಿ. ಆ್ಯಂಡ್ ಈ ಟೆಂಪಲ್ ಬಗ್ಗೆ ಹೇಳೋದಾದರೆ, ಈ ಟೆಂಪಲ್ ಕನ್ಸ್ಟ್ರಕ್ಟ್ ಆಗಿರೋದು 1950s. ಯಾವಾಗ ಇಂಡಿಯಾಯಿಂದ ಹಿಂದೂಸು ದುಬೈಗೆ ಬಂದು ಸೆಟ್ಲ್ ಆಗ್ತಿದ್ರು ಆವಾಗ ಕನ್ಸ್ಟ್ರಕ್ಟ್ ಮಾಡಿರೋಂಥ ಟೆಂಪಲ್ ಇದು. ಸೊ ತುಂಬಾ ಹಳೆಯ ಟೆಂಪಲ್ ಅಂತಲೇ ಹೇಳ್ಬೋದು. ತುಂಬಾ ಸಿಂಪಲ್ ಆಗಿ ಕಟ್ಟಿದ್ದಾರೆ. ಯಾವುದೇ ರೀತಿ ಕೆತ್ತನೆಗಳಾಗಿರ್ಬೋದು ಅಥವಾ ಕಂಬಗಳು ಆ ಥರ ಎಲ್ಲ ಏನು ನೋಡೋಕೆ ಸಿಗೋದಿಲ್ಲ ಇಲ್ಲಿ. ಈ ಟೆಂಪಲ್ ಬಂದು ಅಲ್ ಫಹೀದಿ ಸ್ಟ್ರಕ್ಚರಲ್ಲಿದೆ ಅಂತ ಹೇಳ್ತಾರೆ. ಈ ಕೃಷ್ಣ ಟೆಂಪಲ್ಗೆ ತುಂಬ ಜನ ಬರ್ತಾರೆ. ಅದರಲ್ಲೂ ಜನ್ಮಾಷ್ಟಮಿ ದಿನ ಅಂತೂ ತುಂಬ ಜಾಸ್ತಿ ಜನನೇ ಬರ್ತಾರೆ. ಆ್ಯಂಡ್ ಇನ್ನು ಟೆಂಪಲ್ ಒಳಗಡೆ ಮೊಬೈಲ್ ಕ್ಯಾಮ್ರಾ ಅಲೋ ಇರಲಿಲ್ಲ, ಹಾಗಾಗಿ ನಾನು ಯಾವುದೇ ರೀತಿ ವಿಡಿಯೋ ಕ್ಲಿಪ್ಪಿಂಗ್ಸ್ನ ನಾನು ತೊಗೊಳಕ್ಕಾಗಲಿಲ್ಲ. ಆ್ಯಂಡ್ ಇನ್ನು ಎಕ್ಸಿಟ್ ಆದಮೇಲೆ ನಾನು ಫೋನ್ ಕ್ಯಾಮ್ರಾ ಆನ್ ಮಾಡಿದ್ದು. ಆ್ಯಂಡ್ ಇಲ್ಲಿ ಸ್ಟೆಪ್ಸ್ ಪಕ್ಕದಲ್ಲಿ ಈ ರೀತಿ ನೋಟಿಸ್ ಬೋರ್ಡ್ ಹಾಕಿರ್ತಾರೆ. ಇನ್ ಕೇಸ್ ನೆಕ್ಸ್ಟ್ ವೀಕಲ್ಲಿ ಯಾವುದಾದ್ರೂ ಸ್ಪೆಷಲ್ ಪೂಜೆಗಳು ನಡೆಯೋದಿದ್ರೆ ಅದರ ಅಪ್ಡೇಟ್ಸ್ ಎಲ್ಲದನ್ನು ಅಲ್ಲೇ ಹಾಕಿರ್ತಾರೆ. ಸೊ ಬಂದವರೆಲ್ಲ ನೋಡಿ ಏನಾದರೂ ಪೂಜೆಗೆ ಇಂಟ್ರೆಸ್ಟ್ ಇದ್ದವ್ರು ಬರ್ಬೋದು ಅಂತ. ಆ್ಯಂಡ್ ಇನ್ನು ಡೌನ್ಗೆ ಬಂದರೆ ಇಲ್ಲಿ ಪ್ರಸಾದ ಕೊಡ್ತಿರ್ತಾರೆ ಎಲ್ರಿಗೂ. ಪ್ರಸಾದ ತಗೊಂಡು ಎಕ್ಸಿಟ್ ಆಗೋದು. ಎಕ್ಸಿಟ್ ಆದ ತಕ್ಷಣವೇ ಫುಲ್ ಎಕ್ಸಿಟ್ ಇರಲ್ಲ, ಒಂದು ಹಾಲ್ ಥರ ಇರುತ್ತೆ. ಅಲ್ಲಿ ಎಲ್ಲ ರೀತಿ ಫೋಟೋಸ್ ಎಲ್ಲ ಹಾಕಿರ್ತಾರೆ ಸುತ್ತ ವಾಲ್ಗೆ. ಆ್ಯಂಡ್ ಕೂತು ಬೇಕು ಅಂದರೆ ಏನು ದೇವ್ರನ್ನ ನೆನೆಸ್ಕೊಳ್ಳೋದಾಗಿರ್ಬೋದು, ಒಂದು ಸ್ವಲ್ಪ ಪ್ರಶಾಂತವಾಗಿ ಕೂತಿದ್ದು ಹೋಗೋಕ್ಕೆ ಇಷ್ಟಪಡೋರು ಆರಾಮಾಗಿ ಕೂತಿದ್ದು ಹೋಗ್ಬೋದು. ಇನ್ನು ಈ ಕೃಷ್ಣಂದು ಫೋಟೋ ಕಾಣಿಸ್ತಿದೆಯಲ್ವಾ, ಸೇಮ್ ಇದೇ ರೀತಿದು ವಿಗ್ರಹನ ಟೆಂಪಲ್ ಒಳಗಡೆ ಇರುತ್ತೆ ಅಂತ ಹೇಳ್ಬೋದು. ಸ್ವಲ್ಪ ಚೇಂಜಸ್ ಇರುತ್ತೆ, ಬಟ್ ಸೇಮ್ ಅದೇ ರೀತಿದು. ಇನ್ನು ಟೆಂಪಲಿಂದ ಆಚೆ ಬಂದರೆ ಸೇಮ್ ಅದೇ ರೀತಿ ಚಿಕ್ಕ ಪುಟ್ಟ ಶಾಪ್ಸ್ಗಳೆಲ್ಲ ಸಿಕ್ಕುತ್ತೆ. ಆ್ಯಂಡ್ ಇದು ದೇವ್ರ ಮನೆಗಳೆಲ್ಲ ಬರುತ್ತಲ್ವ, ಆ ಥರ ಪುಟ್ಟದು ದೇವ್ರ ಮನೆಗಳು ಇಲ್ಲಿ ನೋಡಿ. ಈ ಥರದ ದೇವ್ರ ಮನೆಗಳೆಲ್ಲ ಇಲ್ಲೇ ಟೆಂಪಲಲ್ಲೇ ತೊಗೊಂಡೋಗೋದು ಅಷ್ಟೇ. ಯಾಕಂದರೆ ನಮಗೆ ಅರಬ್ ಕಂಟ್ರೀಸಲ್ಲಿ ಆಲ್ಮೋಸ್ಟ್ ಎಲ್ಲೂ ದೇವ್ರ ಮನೆಗಳು ಸೆಪ್ರೇಟ್ ಅಂತ ಇರಲ್ಲ. ಈ ರೀತಿ ದೇವ್ರ ಮನೆಯೇ ತೊಗೊಂಡೋಗು, ಇಟ್ಕೊ, ಪೂಜೆ ಮಾಡು ಅಷ್ಟೇ. ಆ್ಯಂಡ್ ಈ ರೀತಿ ಶಾಪ್ಸ್ಗಳು ನಾರ್ಮಲ್ ಎಲ್ಲ ಐಟಮ್ಸು ಸಿಗುತ್ತೆ. ಆ್ಯಂಡ್ ಈ ರೀತಿ ತುಳಸಿ ಗಿಡ ಮತ್ತು ಮುಂಚೆ ಎಲ್ಲ ತುಂಬ ಫ್ಲವರ್ ಗಿಡಗಳೂ ಇರ್ತಾ ಇತ್ತು, ಬಟ್ ಈಗ ಮೋಸ್ಟ್ಲಿ ಜಾಸ್ತಿ ಜನ ಬರಲ್ವಲ್ಲ, ಹಂಗಾಗಿ ಬರೀ ತುಳಸಿ ಗಿಡ ಇಟ್ಟಿದ್ದಾರೆ ಅನಿಸುತ್ತೆ. ಆ್ಯಂಡ್ ಇನ್ನು ಎಕ್ಸಿಟ್ ಈ ಥರ ಒಂದು ಪ್ಯಾಸೇಜ್ ಸಿಗುತ್ತೆ ಎಕ್ಸಿಟ್ ಆಗೋಕ್ಕೆ. ಇಲ್ಲಿಂದನೇ ಎಕ್ಸಿಟ್ ಆಗೋದು. ಆ್ಯಂಡ್ ಇಲ್ಲಿಂದ ಎಕ್ಸಿಟ್ ಆದ ತಕ್ಷಣವೇ ಒಂದು ವಾಟರ್ದು ವ್ಯೂ ಸಿಗುತ್ತೆ ಈ ರೀತಿ. ಆ್ಯಕ್ಚುಲಿ ಇನ್ನೂ ಒಂದು ಟೆಂಪಲ್ ಇರ್ತಿತ್ತು ಮುಂಚೆ. ಶಿವ, ಹನುಮನು, ದೇವಿ, ಗಣೇಶ, ಬಾಬಾ ಆ್ಯಂಡ್ ಈ ಥರ ಎಲ್ಲ ದೇವರು ಒಂದೇ ಕಡೆ ನೋಡೋಕ್ಕೆ ಸಿಗ್ತಾ ಇತ್ತು. ಬಟ್ ಈಗ ಅದನ್ನು ಕ್ಲೋಸ್ ಮಾಡಿದ್ದಾರೆ. ಯಾಕಂದರೆ ಜಬಲ್ ಅಲಿಯಲ್ಲಿ ಒಂದು ಹಿಂದೂ ಟೆಂಪಲ್ ಆಯ್ತಲ್ಲ, ಅಲ್ಲಿ ಓಪನ್ ಮಾಡಿದ್ಮೇಲೆ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ. ಮೊದಲೆಲ್ಲ ಅಂತೂ ತುಂಬಾ ಜನ ಬರೋರು, ಇಲ್ಲಿ ತುಂಬ ರಶ್ ಇರ್ತಾ ಇತ್ತು. ಇವಾಗ ಕಂಪೇರ್ ಮಾಡಿದ್ರೆ ಜನ ಕಮ್ಮಿ ಬಂದಿದ್ರು ಅಂತ ಅನಿಸ್ತು ನನಗೆ. ಆ್ಯಂಡ್ ನಾವು ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹಾಗೆ ದೇವಸ್ಥಾನದ ಸುತ್ತ ಹಂಗೆ ಒಂದು ರೌಂಡ್ ಹಾಕೊಂಬರೋಣ ಅಂತ ಹೇಳಿ ಹೊರಟ್ವಿ. ದೇವಸ್ಥಾನದ ಸುತ್ತಮುತ್ತ ಎಲ್ಲ ನಮಗೆ ಈ ಥರ ಅರೇಬಿಕ್ ಟ್ರೆಡಿಷ್ನಲ್ ಐಟಮ್ಸ್ಗಳು ಶಾಪ್ ಮಾಡೋಕ್ಕೆ ಸಿಗುತ್ತೆ. ಆಲ್ಮೋಸ್ಟ್ ಟೂರಿಸ್ಟು ಇಲ್ಲಿ ಶಾಪ್ ಮಾಡ್ತಾರೆ. ಕೆಲವ್ರಿಗೆ ಕ್ರೇಜ್ ಇರುತ್ತಲ್ವ, ಕೆಲವು ಕಂಟ್ರೀಸ್ದು ಫೇಮಸ್ ಮತ್ತು ಯೂನಿಕ್ ಕಲೆಕ್ಷನ್ ಮಾಡಿ ಇಟ್ಕೊಳ್ತಾರಲ್ವ, ಅವರಂತೂ ಇಲ್ಲಿ ಶಾಪಿಂಗ್ ಮಾಡೋದಕ್ಕೆ ಮಿಸ್ಸೇ ಮಾಡಲ್ಲ.
ಆ್ಯಂಡ್ ಇಂಡಿಯಾದಲ್ಲಿ ಈ ಥರ ಮೆಟೀರಿಯಲ್ಸ್ ಎಲ್ಲ ಸಿಗುತ್ತಲ್ವಾ ಸ್ಟಿಚ್ ಮಾಡೋಕ್ಕೆ, ಆ ಥರದ್ದು ಮೆಟೀರಿಯಲ್ಸ್ ಕೂಡ ಇಲ್ಲಿ ಸಿಗುತ್ತೆ. ತುಂಬಾ ಚೀಪಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಂಗೆ ಮಕ್ಳಿಗೆ ಏನಾದರೂ ಕೊಡ್ಸೋಣ ಅಂತ ಹೇಳಿ ಈ ಶಾಪ್ ಒಳಗೆ ಬಂದ್ವಿ. ಈ ಶಾಪ್ ಒಳಗಂತೂ ಎಷ್ಟು ಒಳ್ಳೊಳ್ಳೆ ಕಾರ್ ಕಲೆಕ್ಷನ್ಸ್ ಆಗಿರ್ಬೋದು, ಮತ್ತು ಕೀಬಂಚ್ ಕಲೆಕ್ಷನ್ಸು, ಶೋ ಪೀಸ್ಗಳು, ಬ್ಯಾಗ್ಸು, ಬ್ರೇಸ್ಲೆಟ್ಸು, ಈ ಥರ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದ್ವು ಇಲ್ಲಿ. ತುಂಬಾ ಯೂನಿಕ್ಕಾಗಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಚ್ಚುನು ಕೆಲವೊಂದಷ್ಟು ಕಾರ್ನ ಟ್ರಯಲ್ ನೋಡಿದ್ರು. ಅವ್ರಿಗೆ ಆಲ್ರೆಡಿ ಮನೇಲಿ ಒಂದು ರೆಡ್ ಕಲರ್ ಕಾರ್ ಅವ್ರದ್ದು ಮುರಿದೋಗಿತ್ತು. ಹಾಗಾಗಿ ಮತ್ತೆ ಅವರಿಗೆ ರೆಡ್ ಅಂದರೆ ತುಂಬ ಇಷ್ಟ ಅಲ್ವಾ, ಹಾಗಾಗಿ ಮತ್ತೆ ಅವರು ರೆಡ್ಡನ್ನೇ ನೋಡ್ತಾ ಇದ್ರು. ಕೊನೆಗೆ ಫೈನಲಿ ಒಂದು ರೆಡ್ ಕಾರೇ ಸಿಕ್ತು. ತುಂಬಾ ಇಷ್ಟಪಟ್ಟು ಇದು ಬೇಕು ಅಂತ ಕೇಳಿ ಇಸ್ಕೊಂಡ್ರು ಅವ್ರ ಅಪ್ಪನ ಹತ್ರ. ಸರಿ ಅಚ್ಚುನು ಇಷ್ಟಪಟ್ಟಿದಾರಲ್ಲ ಅಂತ ಇವ್ರುನು ಓಕೆ ಅಂತೇಳಿ ಅದನ್ನೇ ಫೈನಲ್ ಮಾಡಿ ತಗೊಂಡ್ವಿ, ಪರ್ಚೇಸ್ ಮಾಡಿದ್ವಿ. ಆಮೇಲೆ ಮತ್ತೆ ಗೋಲ್ಡಿಗೂ ಪಾಪ ಏನಾದರೂ ತಗೊಳ್ಬೇಕಲ್ಲ ಅಂತ ಹೇಳಿ ಒಂದೆರಡು ಮೂರು ಬ್ರೇಸ್ಲೆಟ್ಸ್ನು ತಗೊಂಡು ಅಲ್ಲಿಂದ ಹೊರಟ್ವಿ. ಐ ಹೋಪ್ ನಮ್ಮ ಈ ಒಂದು ಮೊದಲನೇ ಟ್ರಾವೆಲಿಂಗ್ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.